ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 2 ಅಂಕದ ಲೆಸನ್ಸ್ ಮೇಲೆ ಕೇಳುವಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಮೊದಲಿಗೆ ನಿಮಗೆ ಟೋಟಲ್ 3 ಲೆಸನ್ಸ್ ಇದೆ. ಸೊ 3 ಲೆಸನ್ಸ್ಗಳನ್ನ ಕೊಟ್ಟಿದ್ದಾರೆ. ಒಂದು ಕಾಬೂಲಿವಾಲಾ ಅಂತ ಇದೆ. ಸೊ ಸೆಕೆಂಡ್ ಲೆಸನ್ ದ ಐಸ್ ಆರ್ ನಾಟ್ ಹಿಯರ್ ಅಂತ ಇದೆ. ಇನ್ನೊಂದು ಡಿಕೊಲೊನೈಸಿಂಗ್ ದ ಮೈಂಡ್. ಸೊ ಈ 3 ಲೆಸನ್ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನೋಟ್ಸ್ಗಳು ಬೇಕಾಗಿದ್ದರೆ ನಿಮ್ಮ ಸ್ಕೋರಿಂಗ್ ಸಬ್ಜೆಕ್ಟ್ಗೆ ಬೇಕಾಗಿರುವಂಥ ಎಲ್ಲ ನೋಟ್ಸ್ಗಳು ನಮ್ಮ ಕಡೆ ಸಿಗುತ್ತೆ. ಸೊ ನೀವೇನು ಗೈಡ್ ನೋಡಿ ಪ್ರಿಪೇರ್ ಮಾಡ್ತೀರಾ, ಇದರಿಂದ ನಿಮಗೆ ಪೂರ್ತಿ ಅಂಕಗಳು ಸಿಗೋದಿಲ್ಲ. ಯಾಕಂದರೆ ಕೀ ಆನ್ಸರ್ಸ್ ಮತ್ತು ಗೈಡ್ನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಆನ್ಸರ್ಸು. ಸೊ ನೀವು ಪೂರ್ತಿ ಅಂಕಗಳನ್ನು ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಂದ್ರೆ ನಮ್ಮ ನೋಟ್ಸ್ನ ಯೂಸ್ ಮಾಡೋದ್ರ ಮೂಲಕ ನೀವು ಸ್ಕೋರ್ ಮಾಡ್ಬೋದು. ಸೊ ಈಗ ವಿಡಿಯೋಕ್ಕೆ ಹೋಗೋಣ. ಸೊ ನಾವು ಇಂಗ್ಲೀಷ್ನ 2 ಅಂಕದ ಪ್ರಶ್ನೆಗಳು ಎಲ್ಲ ಲೆಸನ್ಸ್ನಲ್ಲಿ ಬರುವಂಥ ವೆರಿ ಇಂಪಾರ್ಟೆಂಟ್. ಎಲ್ಲ ಪ್ರಶ್ನೆಗಳನ್ನು ಓದೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವ ಪ್ರಶ್ನೆಗಳನ್ನ ಬೇಕಲ್ಲ ಅದನ್ನು ಮಾತ್ರ, ಅಂದರೆ ಅದಕ್ಕೊಂದು ಪ್ಯಾಟರ್ನ್ ಅಂತ ಇರುತ್ತೆ. ಸೊ ಕ್ವಶನ್ ಪೇಪರ್ ತೆಗೆಯುವಾಗ ಸೊ ಯಾವುದಕ್ಕೆ ಸಿಕ್ಕಿದ ಕ್ವಶನ್ ಅಂತ ತೆಗೆಯಲ್ಲ, ಅದರಲ್ಲಿ ಒಂದು ಫಾರ್ಮ್ಯಾಟ್ ಇರುತ್ತೆ. ಸೊ ಆ ಫಾರ್ಮ್ಯಾಟ್ ಪ್ರಕಾರನೇ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ. ಸೊ ಆ ಫಾರ್ಮ್ಯಾಟ್ನ ಬಳಸಿನೇ ನಾನು ಇಲ್ಲಿ ಪ್ರಶ್ನೆಗಳನ್ನ ರೆಡಿ ಮಾಡಿದ್ದೀನಿ. ಸೊ ಈ ಕ್ವಶನ್ ಆನ್ಸರ್ಸ್ನ ನೋಡೋಣ. ಸೊ ಮೊದಲಿಗೆ ವೇರ್ ಡಸ್ ದ ಸ್ಟೋರಿ ಟೇಕ್ ಪ್ಲೇಸ್ ಆ್ಯಂಡ್ ಹೂ ಇಸ್ ದ ನ್ಯಾರೇಟರ್ ಆಫ್ ದ ಸ್ಟೋರಿ ಕಾಬೂಲಿವಾಲಾ. ಸೊ ಕಾಬೂಲಿವಾಲಾ ಲೆಸನ್ನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈ ಪ್ರಶ್ನೆ ಏನಿದೆ, ವೇರ್ ಡಸ್ ದ ಸ್ಟೋರಿ ಟೇಕ್ ಪ್ಲೇಸ್, ಈ ಶಬ್ದ ನೆನ್ಪಿಟ್ಕೊಳ್ಳಿ, ಟೇಕ್ ಪ್ಲೇಸ್. ಮತ್ತೆ ಹೂ ಇಸ್ ದ ನ್ಯಾರೇಟರ್ ಆಫ್ ದ ಸ್ಟೋರಿ, ನ್ಯಾರೇಟರ್ ಆಫ್ ದ ಸ್ಟೋರಿ, ಈ ಶಬ್ದ ನೆನ್ಪಿಟ್ಕೊಳ್ಳಿ. ಅದರ ಅರ್ಥ ಈ ಕತೆ ಎಲ್ಲಿ ನಡೆದಿದೆ ಮತ್ತೆ ಈ ಕಥೆಯನ್ನ ಹೇಳ್ತಿರೋರು ಯಾರು. ಸೊ ಆನ್ಸರ್, ದ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ಕಲ್ಕತ್ತಾ. ಸೊ ಕಲ್ಕತ್ತಾದಲ್ಲಿ ಈ ಪ್ಲೇಸ್ ಇದೆ, ಈಗ ನಡೀತಿರೋದು ಸ್ಟೋರಿ ಇದು ಕಾಬೂಲಿವಾಲಾ ಕಲ್ಕತ್ತಾದಲ್ಲಿ. ನ್ಯಾರೇಟರ್ ಇಸ್ ಮಿನೀಸ್ ಫಾದರ್ ರವೀಂದ್ರನಾಥ್ ಟ್ಯಾಗೋರ್. ಸೊ ಈ ಸ್ಟೋರಿಯಲ್ಲಿ ಲೇಖಕರು ತಾವೇ ಒಂದು ಪಾತ್ರವನ್ನು ತಗೊಂಡಿದ್ದಾರೆ ಮಿನಿ ಫಾದರ್ ಆಗಿ. ಸೊ ಅವರು ನಮಗೆ ಈ ಸ್ಟೋರಿನ ಹೇಳ್ತಾ ಇದ್ದಾರೆ, ರವೀಂದ್ರನಾಥ್ ಟ್ಯಾಗೋರ್. ಇದು ಫಸ್ಟ್ ಪ್ರಶ್ನೆ. ಟೇಕ್ ಪ್ಲೇಸ್ ಅಂತ ಬಂದ್ರೆ ಎಲ್ಲಿ ನಡೆದಿದೆ, ನ್ಯಾರೇಟರ್ ಆಫ್ ದ ಸ್ಟೋರಿ ಅಂದ್ರೆ ಯಾರು ಇದರದ ನ್ಯಾರೇಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಎಕ್ಸ್ಪ್ಲೇನ್ ಹೇಳ್ತಾ ಇದ್ದಾರೆ, ಕಥೆಯನ್ನ ಯಾರು ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಂತೆ. ವಾಟ್ ಈಸ್ ಕಾಬೂಲಿವಾಲಾ ರಿಯಲ್ ನೇಮ್. ಸೊ ಕಾಬೂಲಿವಾಲನ ನಿಜವಾದ ಹೆಸರೇನು. ವೇರ್ ಹಿ ಈಸ್ ಕೇಮ್ ಫ್ರಾಮ್. ಸೊ ಅವನು ಎಲ್ಲಿಂದ ಬಂದಿದ್ದಾನೆ. ಸೊ ಕಾಬೂಲಿವಾಲನ ನಿಜವಾದ ಹೆಸರೇನು ಮತ್ತು ಅವನು ಎಲ್ಲಿಂದ ಬಂದಿದ್ದಾನೆ, ಈ ಶಬ್ದಗಳನ್ನ ನೆನ್ಪಿಟ್ಕೊಳ್ಳಿ. ರಿಯಲ್ ನೇಮ್ ಅಂತ ಪ್ರಶ್ನೆಯಲ್ಲಿ ಬಂದ್ರೆ, ಕೇಮ್ ಫ್ರಾಮ್ ಅಂತ ಬಂದ್ರೆ. ಸೊ ರಿಯಲ್ ನೇಮ್ ಅವನದೇನು, ರೆಹಮತ್. ಹಿಸ್ ರಿಯಲ್ ನೇಮ್ ರೆಹಮತ್ ಆ್ಯಂಡ್ ಹಿ ಈಸ್ ಫ್ರಮ್ ಕಾಬೂಲ್, ಅಫ್ಘಾನಿಸ್ತಾನ್. ಸೊ ಅಫ್ಘಾನಿಸ್ತಾನ್ ದೇಶದ ರಾಜಧಾನಿ ಕಾಬೂಲ್ನಿಂದ ಅವನು ಬಂದಿದ್ದಾನೆ, ಆದ್ರಿಂದನೇ ಅವನಿಗೆ ಕಾಬೂಲಿವಾಲಾ ಅಂತ ಕರೀತಿರ್ತಾರೆ. ಸೊ ಥರ್ಡ್ ಪ್ರಶ್ನೆ, why does mini father have to limit some of the wedding expenses. ಸೊ ಲಿಮಿಟ್ ವೆಡ್ಡಿಂಗ್ ಎಕ್ಸ್ಪೆನ್ಸಸ್ ಅನ್ನೋ ಶಬ್ದವನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ಕೊನೆ ಲೆಸನ್ನ ಸ್ಟೋರಿ ಕೊನೆಯಲ್ಲಿ ಲೇಖಕರು ಮದುವೆಗಂತ ಇಟ್ಟಿರುವಂಥ ಖರ್ಚನ್ನ ಲಿಮಿಟ್ ಮಾಡ್ತಾರೆ, ಅಂದ್ರೆ ಅವ್ರು ಅನ್ಕೊಂಡಿರೋ ಪ್ಲಾನಿಂಗ್ಸ್ನ ರೆಡ್ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ರೀಸನ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ರೀಸನ್, ನ್ಯಾರೇಟರ್ ಸಾ ದ ಕಂಡೀಷನ್ ಆಫ್ ದ ಕಾಬೂಲಿವಾಲಾ ಆ್ಯಂಡ್ ಇಟ್ ಮೇಡ್ ನ್ಯಾರೇಟರ್ ಸೋ ಸ್ಯಾಡ್. ಸೊ ಕಾಬೂಲಿವಾಲನ್ನ ಕೊನೆ ಭೇಟಿಯಲ್ಲಿ ಅವರು ಅವನ ಪರಿಸ್ಥಿತಿಯನ್ನು ನೋಡ್ತಾರೆ, ಇದು ಅವರಿಗೆ ದುಃಖವನ್ನು ಉಂಟು ಮಾಡುತ್ತೆ. ಸೊ ಹಿ ರೆಡ್ಯೂಸ್ಡ್ ಸಮ್ ಆಫ್ ವೆಡ್ಡಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಹೆಲ್ಪ್ಡ್ ರೆಹಮತ್ ಟು ರೀಚ್ ಹಿಸ್ ಕಂಟ್ರಿ. ಸೊ ಆದ್ರಿಂದ ಅವರು ಆ ಮಿನಿ ಮದುವೆಗೆ ಇಟ್ಟಿರುವಂಥ ಖರ್ಚನ್ನ ಕಡಿಮೆ ಮಾಡಿ ಅವನು ರೆಹಮತ್ಗೆ ಹೆಲ್ಪ್ ಮಾಡ್ತಾರೆ. ಸೊ ರೆಹಮತ್ ತನ್ನ ಮನೆಗೆ ವಾಪಸ್ ಹೋಗಲು ಹಣವನ್ನ ಕೊಡ್ತಾರೆ. ಇದು 3ನೇ ಪ್ರಶ್ನೆ. ಇನ್ನು 4ನೇ ಪ್ರಶ್ನೆ, why do you think that ಕಾಬೂಲಿವಾಲಾ ಈಸ್ ಫಂಡ್ ಆಫ್ ಮಿನಿ. ಸೊ ಇದು ಫಂಡ್ ಆಫ್ ಮಿನಿ ಅಂತಂದ್ರೇನು, ಯಾಕೆ ಕಾಬೂಲಿವಾಲಾ ಮಿನಿಯನ್ನು ಅಷ್ಟು ಹಚ್ಕೊಂಡಿದ್ದ ಅಥವಾ ಅಷ್ಟು ಅವಳೊಂದಿಗೆ ಒಡನಾಟವನ್ನು ಇಟ್ಕೊಂಡಿದ್ದ. ಸೊ ಫಂಡ್ ಆಫ್ ಮಿನಿ ಅನ್ನೋ ಶಬ್ದ ನೆನ್ಪಿಟ್ಕೊಳ್ಳಿ. ಕಾಬೂಲಿವಾಲಾ ಹ್ಯಾಡ್ ಎ ಡಾಟರ್ ಇನ್ ಹಿಸ್ ಕಂಟ್ರಿ ವೇರ್ ಹಿ ಸಾ ಮಿನಿ ಹಿ ರಿಮೆಂಬರ್ಸ್ ಹರ್ ಡಾಟರ್. ಸೊ ಕಾಬೂಲಿವಾಲನಿಗೆ ತನ್ನ ದೇಶ ಅಫ್ಘಾನಿಸ್ತಾನ್ ದೇಶದಲ್ಲಿ ಕಾಬೂಲ್ದಲ್ಲಿ ಸೊ ಅವನಿಗೂ ಕೂಡ ಒಬ್ಬ ಮಗಳಿದ್ಲು. ಸೊ ಅದು ಮಿನಿ ವಯಸ್ಸಿನ ಮಗಳಿದ್ಲು. ಸೊ ಮಿನಿನ ನೋಡಿದಾಗೆಲ್ಲ ಅವನಿಗೆ ತನ್ನ ಮಗಳನ್ನೇ ನೋಡಿದಷ್ಟು ಸಂತೋಷ ಆಗ್ತಿತ್ತು. ಸೊ ತನ್ನ ಮಗಳೇ ನೆನಪಾಗ್ತಿತ್ತು. ಆದ್ರಿಂದ ಕಾಬೂಲಿವಾಲನಿಗೆ ಮಿನಿ ಅಂದ್ರೆ ಅಷ್ಟು ಫಂಡ್ ಇರುತ್ತೆ. ಸೊ ಅಷ್ಟು ಹಚ್ಕೊಂಡಿರ್ತಾನೆ ಅವಳನ್ನ. ವಾಟ್ ಡು ಪೀಪಲ್ ಥಿಂಕ್ ಆಫ್ ದ ಕಾಬೂಲಿವಾಲಾ. ಸೊ ಪೀಪಲ್ ಥಿಂಕ್ ಕಾಬೂಲಿವಾಲಾ ಶಬ್ದ ನೆನ್ಪಿಟ್ಕೊಳ್ಳಿ. ಸೊ ಕಾಬೂಲಿವಾಲನ್ ಬಗ್ಗೆ ಜನರ ಥಿಂಕಿಂಗ್ ಏನಿತ್ತು, ಜನರ ತಿಳುವಳಿಕೆ ಏನಿತ್ತು. ಸೊ ಕಾಬೂಲಿವಾಲನ್ ಬಗ್ಗೆ ಏನಿತ್ತಂದ್ರೆ, ಪೀಪಲ್ ಥಿಂಕ್ ಕಾಬೂಲಿವಾಲಾ ಈಸ್ ಎ ಥೀಫ್ ಆ್ಯಂಡ್ ಬ್ಯಾಡ್ ಪರ್ಸನ್, ದೇ ಥಿಂಕ್ ಹಿ ಈಸ್ ಎ ಮರ್ಡರರ್. ಸೊ ಕಾಬೂಲಿವಾಲನ್ ಬಗ್ಗೆ 3 ತಪ್ಪು ತಿಳುವಳಿಕೆಯನ್ನು ಹೊಂದಿರ್ತಾರೆ. ಕಾಬೂಲಿವಾಲಾ ಒಬ್ಬ ಕಳ್ಳ ಅಂತ ತಿಳ್ಕೊಂಡಿರ್ತಾರೆ, ಮಕ್ಕಳ ಕಳ್ಳ ಅಂತ ತಿಳ್ಕೊಂಡಿರ್ತಾರೆ. ಸೊ ಕಾಬೂಲಿವಾಲನ್ ಅವರು ಬ್ಯಾಡ್ ಪರ್ಸನ್ ಅಂತ ತಿಳ್ಕೊಂಡಿರ್ತಾರೆ, ಅಂದ್ರೆ ಕೆಟ್ಟ ವ್ಯಕ್ತಿ ಅಂತ ತಿಳ್ಕೊಂಡಿರ್ತಾರೆ. ಕಾಬೂಲಿವಾಲನ್ ಒಬ್ಬ ಕೊಲೆಗಾರನ್ ಅಂತ ಹೇಳಿ ಜೈಲಿಗೆ ಕಳಿಸ್ತಾರೆ. ಸೊ 3 ಕಾಬೂಲಿವಾಲನ್ ಬಗ್ಗೆ ಮಿಸ್ ಕನ್ಫ್ಯೂಷನ್ ಇರುತ್ತೆ ಜನರಲ್ಲಿ. ಇವನೊಬ್ಬ ಕಳ್ಳ ಥೀಫ್, ಇವನೊಬ್ಬ ಕೆಟ್ಟ
ವ್ಯಕ್ತಿ, ಬ್ಯಾಡ್ ಪರ್ಸನ್, ಇವನೊಬ್ಬ ಕೊಲೆಗಾರ, ಮರ್ಡರರ್ ಅಂತ ಅವ್ರ ಅನಿಸಿಕೆ ಇರುತ್ತೆ, ಜನರ ಅನಿಸಿಕೆ. ಡಿಸ್ಕ್ರೈಬ್ ಮಿನಿ ಅಂಡ್ ಕಾಬುಲಿವಾಲಾ ಫಸ್ಟ್ ಮೀಟಿಂಗ್. ಮಿನಿ ಮತ್ತು ಕಾಬುಲಿವಾಲಾನ ಮೊದಲನೇ ಭೇಟಿಯನ್ನ ವಿವರಿಸಿರಿ ಅಂತ ಕೇಳಿರ್ತಾರೆ. ಮಿನಿ ಅಫ್ರೇಡ್ ಆಫ್ ಕಾಬುಲಿವಾಲಾ. ಸೊ ಮೊದಲಿಗೆ ಕಾಬುಲಿವಾಲಾ ಮತ್ತು ಮಿನಿಯ ನಡುವೆ ಯಾವುದೇ ಫ್ರೆಂಡ್ಶಿಪ್ ಇರಲ್ಲ. ಸೊ ಮೊದಲನೇ ಮೀಟಿಂಗ್ ನಲ್ಲಿ ಕಾಬುಲಿವಾಲಾನ ನೋಡಿದ್ರೇನೆ ಮಿನಿ ಭಯ ಬೀಳ್ತಿರ್ತಾಳೆ. ಸೊ ಮಿನಿ ಅಫ್ರೇಡ್ ಆಫ್ ಕಾಬುಲಿವಾಲಾ ಇನ್ ಫಸ್ಟ್ ಮೀಟಿಂಗ್. ಶಿ ಹ್ಯಾಡ್ ಬ್ಲೈಂಡ್ ಬಿಲೀಫ್ ದಟ್ ಹಿ ಕ್ಯಾರಿಡ್ 2 or 3 children like her in her 2 bags. ಸೊ ಅವನ ಮಿನಿ ಕಾಬುಲಿವಾಲನ್ ಕಂಡ್ರೆ ಮೊದಲು ಭಯ ಬೀಳ್ತಿರ್ತಾರೆ. ಇದು ಒಂದು ಪಾಯಿಂಟ್. ಮಿನಿಗೆ ಕಾಬುಲಿವಾಲನ್ ಮೇಲೆ ಒಂದು ಬ್ಲೈಂಡ್ ಬಿಲೀಫ್ ಇರುತ್ತೆ, ತಪ್ಪು ಕಲ್ಪನೆ ಇರುತ್ತೆ. ಅದೇನಂದ್ರೆ ತನ್ನ ವಯಸ್ಸಿನ 2 ಅಥವಾ 3 ಮಕ್ಕಳನ್ನ ತನ್ನ 2 ಬ್ಯಾಗ್ ನಲ್ಲಿ ಹಾಕೊಂಡಿದ್ದಾನೆ. ಕಳ್ತನ ಅಂದ್ರೆ ಕಿಡ್ನಾಪ್ ಮಾಡೋನು ಇವನು ಅಂತ ತಿಳ್ಕೊಂಡಿರ್ತಾಳೆ, ಅಪಹರಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಿರ್ತಾಳೆ. ಶಿ ಟುಕ್ ಪ್ರೊಟೆಕ್ಷನ್ ಆಫ್ ಹರ್ ಮದರ್. ಅವಳು ಕಾಬುಲಿವಾಲನೊಂದಿಗೆ ನೇರವಾಗಿ ಮಾತಾಡಲ್ಲ. ಸೊ ಕಾಬುಲಿವಾಲ ಬರುತ್ತಲೇನೆ ತನ್ನ ತಾಯಿ ಹಿಂದೆನೆ ತಪ್ಪಿಸ್ಕೋತಾಳೆ, ಪ್ರೊಟೆಕ್ಷನ್ ಮಾಡ್ಕೊಂತಾಳೆ. ಹಿಸ್ ಫಾದರ್ ಹೆಲ್ಪ್ಡ್ ಹರ್ ಇನ್ ಮೇಕಿಂಗ್ ಫ್ರೆಂಡ್ಶಿಪ್ ವಿತ್ ಕಾಬುಲಿವಾಲಾ. ಸೊ ಕಾಬುಲಿವಾಲನೊಂದಿಗೆ ನಿಜವಾಗ್ಲೂ ಗೆಳೆತನವನ್ನ ಬೆಳೆಸಿಕೊಳ್ಳಲು ನ್ಯಾರೇಟರ್ ರವೀಂದ್ರನಾಥ್ ಟ್ಯಾಗೋರ್, ಮಿನಿ ಫಾದರ್ ಅವರು ಹೆಲ್ಪ್ ಮಾಡ್ತಾರೆ. ಈ 4ನ್ನ ಆನ್ಸರ್ ಆಗಿ ಬರಿಬೇಕಾಗುತ್ತೆ. ಒಂದು, ಕಾಬುಲಿವಾಲನ್ ಕಂಡ್ರೆ ಮಿನಿಗೆ ಅಫ್ರೇಡ್, ಭಯ ಇತ್ತು. ಎರಡನೇದ್ದು, ಅವಳು ಒಳಗೆ ಒಂದು ತಪ್ಪು ಕಲ್ಪನೆ ಇತ್ತು. ಕಾಬುಲಿವಾಲಾ ತನ್ನ 2 ಬ್ಯಾಗ್ ನಲ್ಲಿ ಅವಳಂತ 3 ಅಥವಾ 2 ಮಕ್ಕಳನ್ನ ಅಪಹರಿಸಿ ಒಯ್ತಿದ್ದಾನೆ ಅಂತ ಅವಳಲ್ಲಿ ಒಂದು ತಪ್ಪು ನಂಬಿಕೆ ಇತ್ತು. ಮೂರನೇದ್ದು, ಕಾಬುಲಿವಾಲನಿಂದ ಪ್ರೊಟೆಕ್ಷನ್ಗೋಸ್ಕರ ತನ್ನ ತಾಯಿ ಹೆಲ್ಪ್ ಅನ್ನು ಪಡಿತಾಳೆ. ಕಾಬುಲಿವಾಲನ್ ಜೊತೆ ಫ್ರೆಂಡ್ಶಿಪ್ಗೆ ತನ್ನ ತಂದೆ ಹೆಲ್ಪ್ ಅನ್ನು ಪಡಿತಾಳೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, why is ಕಾಬುಲಿವಾಲಾ so surprised to see Minnie at the end of the story? ಸೊ ಸರ್ಪ್ರೈಸ್ ಅನ್ನೋ ಶಬ್ದ ನೆನ್ಪಿಟ್ಕೊಳ್ಳಿ. ಸೊ ಕಾಬುಲಿವಾಲಾ ಯಾಕೆ ಸರ್ಪ್ರೈಸ್ ಆಗ್ತಾನೆ ಮಿನಿಯನ್ನ ಕೊನೆ ಬಾರಿ ನೋಡಿದಾಗ? ಇನ್ ದ ಎಂಡ್ ಆಫ್ ದ ಸ್ಟೋರಿ, ಈ ಸ್ಟೋರಿಯ ಕೊನೆಯಲ್ಲಿ, ಮಿನಿ ಹ್ಯಾಡ್ ಗ್ರೋನ್ ಅಪ್. ಮಿನಿ ದೊಡ್ಡವಳಾಗಿರ್ತಾಳೆ. ಹರ್ ಮ್ಯಾರೇಜ್ ವಾಸ್ ಗೋಯಿಂಗ್ ಆನ್. ಅವಳ ಮದುವೆ ನಡೀತಾ ಇರುತ್ತೆ. ಹಿ ಫಾರ್ಗೆಟ್ ಪಾಸ್ಟ್ ಫ್ರೆಂಡ್ಶಿಪ್. ಸೊ ಅವಳು ಅವನ ಗೆಳೆತನವನ್ನ ನೆನಪು ಹಾರಿರ್ತಾಳೆ ಆಫ್ ಕಾಬುಲಿವಾಲಾ. ಸೊ ಕಾಬುಲಿವಾಲನ್ ಬಗ್ಗೆ ಅವಳು ನೆನಪು ಹಾರಿರ್ತಾಳೆ. ಅಂಡ್ ಶಿ ನ್ಯೂ ರಿಯಲ್ ಮೀನಿಂಗ್ ಆಫ್ ಸನ್ ಇನ್ ಲಾ ಹೌಸ್. ಸೊ ಈಗ ಮಾವನ ಮನೆಗೆ ಹೋಗುವುದಂದ್ರೆ ಏನು ಅನ್ನೋದ್ರ ಬಗ್ಗೆ ಅವಳಿಗೆ ತಿಳುವಳಿಕೆ ಮೂಡಿದೆ. ಸೊ ಇವು 4ನ್ನ ಆನ್ಸರ್ ಆಗಿ ಬರಿಬೇಕಾಗುತ್ತೆ. ಸೊ ಕಾಬುಲಿವಾಲಾ ಮಿನಿನ ನೋಡಿದಾಗ ಸರ್ಪ್ರೈಸ್ ಆಗಲು ಕಾರಣ ಏನಂದ್ರೆ, ಇನ್ನೂ ಮಿನಿ ಸಣ್ಣವಳಿದ್ದಾಳಂತಾನೆ ತಿಳ್ಕೊಂಡಿರ್ತಾನೆ, ಆದ್ರೆ ಅವಳು ಗ್ರೋನ್ ಅಪ್, ದೊಡ್ಡವಳಾಗಿರ್ತಾಳೆ. ಎರಡನೇದು, ಅವತ್ತಿನ ದಿನ ಅವಳು ಮದುವೆ ಬ್ರೈಡ್ ಡ್ರೆಸ್ ನಲ್ಲಿ ಬಂದಿರ್ತಾಳೆ. ಸೊ ಅವಳು ಮದುವೆ ನೋಡಿ, ಅವಳ ಮದುವೆ ನಡೀತಿರೋದನ್ನ ನೋಡಿ ಆಶ್ಚರ್ಯ ಪಡ್ತಾನೆ. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಅವಳು ಅವನ ಫ್ರೆಂಡ್ಶಿಪ್ ನ ಅವನ ಗುರುತ ಹಿಡಿಯೋದಿಲ್ಲ, ನೆನಪು ಹಾರಿರ್ತಾಳೆ. ಇದು ಮೂರನೇ ರೀಸನ್. ನಾಲ್ಕನೇದ್ದು, ಈಗ ಅವಳಿಗೆ ಮಾವನ ಮನೆಗೆ ಹೋಗೋದಂದ್ರೇನು ಗೊತ್ತಾಗುತ್ತೆ. ಸೊ ಅವಳು ಬ್ಲಶ್ ಮಾಡ್ತಾಳೆ ಅವನು ಕೇಳಿದಾಗ. ಸೊ ಅವಳು ಬ್ಲಶಿಂಗ್ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ವಾಟ್ ಆರ್ ದ ಇನ್ಸ್ಟ್ರಕ್ಷನ್ ಗಿವನ್ ಟು ಬ್ಲೈಂಡ್ ಗರ್ಲ್ ಬೈ ಪೇರೆಂಟ್ಸ್ ಇನ್ ದ ಟ್ರೈನ್? ಸೊ ಇಲ್ಲಿ ಮಠ ಅಂದ್ರೆ ಕಾಬುಲಿವಾಲಾ ಪ್ರಶ್ನೆಗಳು ಮುಗಿತು. ಈಗ ದ ಐಸ್ ಆರ್ ನಾಟ್ ಹಿಯರ್ ಅನ್ನೋ ಲೆಸನ್ ಮೇಲೆ ಕೇಳುವಂತ ಪ್ರಶ್ನೆಗಳು. ವಾಟ್ ಆರ್ ದ ಇನ್ಸ್ಟ್ರಕ್ಷನ್ ಗಿವನ್ ಟು ಬ್ಲೈಂಡ್ ಗರ್ಲ್ ಬೈ ಪೇರೆಂಟ್ಸ್ ಇನ್ ದ ಟ್ರೈನ್? ಸೊ ಅಲ್ಲಿ ಆ ಬ್ಲೈಂಡ್ ಗರ್ಲ್ ನ ಬಿಡಕ್ ಬಂದಿರ್ತಾರಲ್ಲ ಆ ಪೇರೆಂಟ್ಸ್, ಅವಳಿಗೆ ಏನ್ ಇನ್ಸ್ಟ್ರಕ್ಷನ್ ನ ಕೊಡ್ತಾರೆ, ಏನು ಸೂಚನೆಗಳನ್ನ ಕೊಡ್ತಾರೆ? ಸೊ 3 ಸೂಚನೆಗಳನ್ನ ಕೊಡ್ತಾರೆ. ಒಂದು, ವೇರ್ ಟು ಕೀಪ್ ದ ಥಿಂಗ್ಸ್. ತನ್ನ ವಸ್ತುಗಳನ್ನ ಎಲ್ಲಿ ಇಡಬೇಕಂತ ಹೇಳಿ. ನಾಟ್ ಟು ಲೀನ್ ಔಟ್ ದ ವಿಂಡೋ. ಸೊ ಹೊರಗಡೆ ಏನು ನೋಡಬೇಡ ಅಥವಾ ಹೊರಗಡೆ ಕೈ ತಲೆಯನ್ನ ಹಾಕಬೇಡ ಅಂತ ಹೇಳ್ತಾರೆ. ಹೌ ಟು ಅವಾಯ್ಡ್ ಸ್ಪೀಕಿಂಗ್ ಟು ಸ್ಟ್ರೇಂಜರ್ಸ್. ಸೊ ಅಪರಿಚಿತರೊಂದಿಗೆ ಮಾತನಾಡಬಾರದು ಅನ್ನೋದನ್ನ ತಿಳುವಳಿಕೆಯನ್ನ ಹೇಳ್ತಾರೆ. ವಾಟ್ ಡಿಡ್ ನ್ಯಾರೇಟರ್ ಥಿಂಕ್ ಅಬೌಟ್ ದ ಪೀಪಲ್ ಹೂ ಡ್ರಾಪ್ಡ್ ದ ಗರ್ಲ್? ಸೊ ಗರ್ಲ್, ಆ ಹುಡುಗಿನ ಡ್ರಾಪ್ ಮಾಡಕ್ ಬಂದ ಜನರ ಬಗ್ಗೆ ಲೇಖಕರು ಏನಂತ ಥಿಂಕ್ ಮಾಡ್ತಾರೆ? ಸೊ ಲೇಖಕರು ಥಿಂಕ್ ಮಾಡೋದು, ದೇ ಆರ್ ಪ್ರೊಬ್ಯಾಬ್ಲಿ ಹರ್ ಪೇರೆಂಟ್ಸ್. ಅವರ ಪೋಷಕರಾಗಿರಬಹುದು ಅನ್ನೋದನ್ನ ಊಹೆ ಮಾಡ್ತಾರೆ. ವೇರ್ ನ್ಯಾರೇಟರ್ ಅಂಡ್ ಬ್ಲೈಂಡ್ ಗರ್ಲ್ ಗೆಟಿಂಗ್ ಡೌನ್. ಲೇಖಕರು ಮತ್ತು ಲೇಖಕರೊಂದಿಗೆ ಇದ್ದಂತ ಕೋ ಪ್ಯಾಸೆಂಜರ್ ಬ್ಲೈಂಡ್ ಗರ್ಲ್, ಆ ಕುರುಡು ಹುಡುಗಿ ಎಲ್ಲಿಗೆ ಇಳ್ಕೊಳ್ತಾರೆ? ಗೆಟಿಂಗ್ ಡೌನ್ ಅಂದ್ರೆ ಎಲ್ಲಿಗೆ ಇಳ್ಕೊಂತಾರೆ? ನ್ಯಾರೇಟರ್ ಮತ್ತು ಬ್ಲೈಂಡ್ ಗರ್ಲ್ ಎಲ್ಲಿ ಇಳ್ಕೊಂತಾರೆ ಅಂತ ಪ್ರಶ್ನೆ. ನ್ಯಾರೇಟರ್ ಫಸ್ಟ್ ಟು ಡೆಹ್ರಾಡೂನ್, ದೆನ್ ಮುಸರಾಯಿ, ಅಂಡ್ ಬ್ಲೈಂಡ್ ಗರ್ಲ್ ಗೆಟಿಂಗ್ ಡೌನ್ ಟು ಸಹರಾನ್ಪುರ್. ಸೊ ಅವರು ಇಳಿತಿರೋದು, ಲೇಖಕರು ಮೊದಲು ಡೆಹ್ರಾಡೂನ್ಗೆ ಹೋಗಿ, ನೆಕ್ಸ್ಟ್ ಮುಸೋರಿಗೆ ಹೋಗಿ, ನೆಕ್ಸ್ಟ್ ಇದು ಅವರು ಲೇಖಕರು ಹೋಗೋದು. ಸೊ ಬ್ಲೈಂಡ್ ಗರ್ಲ್ ಏನಿದಾಳಲ್ಲ, ಇವಳು ಸಹರಾನ್ಪುರಕ್ಕೆ ಅನ್ನೋ ಪ್ಲೇಸ್ಗೆ ಹೋಗ್ತಾಳೆ. ನೆಕ್ಸ್ಟ್ ಪ್ರಶ್ನೆ, ಹೌ ಡಸ್ ಅಕ್ಟೋಬರ್ ಈಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಮುಸರಾಯಿ? ದ ಹಿಲ್ಸ್, ಇದು ಆನ್ಸರ್. ಈಗ ನೆಕ್ಸ್ಟ್ ಇಲ್ಲಿ ಮಠ ಅಂದ್ರೆ ಪ್ರಶ್ನೆ ಇದು. ದ ಹಿಲ್ಸ್ ಆರ್ ಕವರ್ಡ್ ವಿತ್ ವೈಲ್ಡ್ ಡೆಹಲಿಸ್ ಅಂಡ್ ಸನ್ ಈಸ್ ಡಿಲಿಷಿಯಸ್. ಸಿಟಿಂಗ್ ಇನ್ ದ ನೈಟ್ ಇನ್ ಫ್ರಂಟ್ ಆಫ್ ದ ಲಾಗ್ ಫೈರ್ ಅಂಡ್ ಲಿಸ್ನಿಂಗ್ ಟು ಸಮ್ ಮ್ಯೂಸಿಕ್ ಈಸ್ ಆಸಮ್. ಸೊ ಇದರಲ್ಲಿ ಏನ್ ಪ್ರಶ್ನೆ ಕೇಳಿದಾರೆ, ಅಕ್ಟೋಬರ್ ತಿಂಗಳಲ್ಲಿನೇ ಯಾಕೆ ನಾವು ಮುಸರಾಯಿ ಪ್ಲೇಸ್ಗೆ ಹೋಗ್ಬೇಕು ಅನ್ನೋದು ಪ್ರಶ್ನೆ. ಸೊ ಯಾಕೆ ಮುಸರಾಯಿ ಪ್ಲೇಸ್ಗೆ ಅಕ್ಟೋಬರ್ ನಲ್ಲಿ ಹೋಗ್ಬೇಕಂದ್ರೆ, ಹಿಲ್ಸ್ ಆರ್ ಕವರ್ಡ್ ವಿತ್ ವೈಲ್ಡ್ ಡೆಹಲಿಸ್.
ಅದರಿಂದ ಸನ್ ಡಿಲಿಷಿಯಸ್ ಅಂದ್ರೆ ಸೂರ್ಯೋದಯ ಸೂರ್ಯಾಸ್ತವನ್ನು ನೋಡೋದೇ ಅಲ್ಲಿ ಅಪರೂಪ. ನೈಟ್ ರಾತ್ರಿ ಸಮಯದಲ್ಲಿ ಬೆಂಕಿಯೊಂದಿಗೆ ಸಂಗೀತ ಕೇಳೋದು ಅಲ್ಲಿ ಅತ್ಯಂತ ಖುಷಿ ತರುತ್ತೆ. ಸೊ ಈ 3 ಕಾರಣಗಳಿಂದಾಗಿ ಅಕ್ಟೋಬರ್ ತಿಂಗಳ ಬೆಸ್ಟ್ ಟೈಮ್ ಅದನ್ನು ವಿಸಿಟ್ ಮಾಡೋಕೆ. Why did narrator feel that he would never be able to discover something about the girl's look? ಸೊ ಆ ಹುಡುಗಿ ಆಕೆಗೆ ಏನ್ ಬ್ಲೈಂಡ್ ಗರ್ಲ್ ಅಲ್ಲ, ಅವಳು ಯಾವ ರೀತಿ ಕಾಣ್ತಾಳೆ ಅನ್ನೋದನ್ನ ಎಂದಿಗೂ ನಾವು ಕಂಡುಹಿಡಿಯಕ್ ಆಗಲ್ಲ ಅಂತ ಲೇಖಕರಿಗೆ ಬೇಜಾರಾಗುತ್ತೆ ಮನಸ್ಸಿನಲ್ಲಿ. ಯಾಕೆ? ದ ನ್ಯಾರೇಟರ್ ವಾಸ್ ಬ್ಲೈಂಡ್, ಲೇಖಕರು ಕುರುಡರಾಗಿದ್ದಾರೆ ಅಟ್ ದ ಟೈಮ್ ಆ ಸಮಯದಲ್ಲಿ. ಅಂಡ್ ಹೀಸ್ ಐಸ್ ವರ್ ಸೆನ್ಸಿಟಿವ್, ಅವರ ಕಣ್ಣುಗಳು ಸೆನ್ಸಿಟಿವ್ ಆಗಿದೆ. ಟು ಡಾರ್ಕ್ನೆಸ್, ಕತ್ತಲಿನಲ್ಲಿ ಏನು ಕಾಣಲ್ಲ. ಅಂಡ್ ಲೈಟ್ ಆಸ್ ಹಿ ಕುಡ್ ನಾಟ್ ಸಿ ದ ಗರ್ಲ್ಸ್ ಅಪಿಯರೆನ್ಸ್, ಆ ಗರ್ಲ್ಸ್ ಬಗ್ಗೆ ಏನೂ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ನ್ಯಾರೇಟರ್ ಫೆಲ್ಟ್ ಹಿ ಕುಡ್ ನಾಟ್ ಏಬಲ್ ಟು ಡಿಸ್ಕವರ್ ಅಬೌಟ್ ದ ಗರ್ಲ್ ಲುಕ್. ಸೊ ಲೇಖಕರ ಮನಸ್ಸಿನಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ಯಾವ ರೀತಿ ಇವಳ ಸೌಂದರ್ಯ ಇರಬಹುದು ಅನ್ನೋದನ್ನ ಊಹೆ ಮಾಡೋದು ನನಗೆ ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಿಡ್ ನ್ಯಾರೇಟರ್ ಇನ್ಫರ್ ದಟ್ ಅಂಡ್ ದ ಗರ್ಲ್ ವಾಸ್ ಸ್ಟಾರ್ಟ್ಲೆಡ್ ಬೈ ಹಿಸ್ ವಾಯ್ಸ್. ಸೊ ಲೇಖಕರು ಅವಳ ಧ್ವನಿ ಕೇಳಿದಾಗ, ಲೇಖಕರ ಧ್ವನಿಯನ್ನು ಅವಳು ಕೇಳಿದಾಗ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ, ಯಾಕೆ ಅವ್ರು ಏನಂತ ಹೇಳ್ತಾರೆ, ಲೇಖಕರದಕ್ಕೆ ಪ್ರತಿಕ್ರಿಯೆ ಏನಂತ ಕೊಡ್ತಾರೆ ಅಂದ್ರೆ, ಈಗ ಲೇಖಕರು ಅವಳನ್ನು ಮಾತಾಡ್ಸ್ನಾಡಿದಾಗ ಸಡನ್ ಆಗಿ ಅವಳು ಭಯ ಬೀಳ್ತಾಳೆ. ಆ ಭಯ ಬೀಳ್ದಾಗ ಲೇಖಕರ ಉತ್ತರ ಏನಾಗಿತ್ತು ಅಥವಾ ಲೇಖಕರು ಏನ್ ಅನ್ಕೊಂತಾರೆ. ದ ನ್ಯಾರೇಟರ್ ಇನ್ಫರ್ ದಟ್ ಆಸ್ ಹಿ ವಾಸ್ ಸಿಟಿಂಗ್ ಇನ್ ಎ ಕಾರ್ನರ್ ಅಂಡ್ ಇಟ್ ವಾಸ್ ಡಾರ್ಕ್. ಸೊ ಆಕ್ಚುಲಿ ಅಂದ್ರೆ ಅವರು ಕುಂತಿರೋ ಕಂಪಾರ್ಟ್ಮೆಂಟ್ ನಲ್ಲಿ ಏನು ಕತ್ಲಿಲ್ಲ, ಬೆಳಕಿದೆ, ಆದ್ರೆ ಲೇಖಕರ ಕುರುಡುತನ ಇದೆ. ಸೊ ಲೇಖಕರ ಕುರುಡುತನ ಇದೆ ಅಂತ ಅವ್ರಿಗೆ ಗೊತ್ತಿದೆ, ಆದ್ರೆ ಅಲ್ಲಿ ಕತ್ತಲು ತುಂಬಿದೆ ಅಂತ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ, ಈ ಅಪರಿಚಿತ ಏನೋ ಒಬ್ಬ ಹೆಣ್ಮಗಳು ಹತ್ತಿ ಬರ್ತಾರಲ್ಲ ಕಂಪಾರ್ಟ್ಮೆಂಟ್ ನಲ್ಲಿ, ಸೊ ಅವಳು ಇವರ ಧ್ವನಿಯನ್ನ ಕೇಳಿ ಸಡನ್ ಆಗಿ ಹೆದರ್ತಾಳೆ. ಸೊ ಹೆದರಿದ್ನ ನೋಡಿ ಲೇಖಕರು ಏನಂತ ತಿಳ್ಕೊಂತಾರೆ, ಇಲ್ಲಿ ಕತ್ಲ್ ಇರ್ಬೋದು ಅಂತ ಅನ್ಕೊಂತಾರೆ, ಯಾಕಂದ್ರೆ ಹತ್ತಿರೋರು ಕಣ್ಣಿರೋರು ಅಂತ ಅನ್ಕೊಂತಾರೆ ಅವರು. ಸೊ ಆದ್ರಿಂದ ಅವರು ದ ನ್ಯಾರೇಟರ್ ಇನ್ಫರ್ಡ್ ದಟ್ ಹಿ ವಾಸ್ ಸಿಟ್ಟಿಂಗ್ ಇನ್ ಎ ಕಾರ್ನರ್ ಅಂಡ್ ಇಟ್ ವಾಸ್ ಡಾರ್ಕ್. ಸೊ ಇಲ್ಲಿ ಕತ್ತಲು ತುಂಬಿದೆ, ನಾನು ಕಾರ್ನರ್ ಅಲ್ಲಿ ಕುಂತಿದ್ದೀನಿ ಅಂತ ಅವ್ರು ಅನ್ಕೊಂತಾರೆ. ದ ಗರ್ಲ್ ಫೇಲ್ಡ್ ಟು ಸಿ ಹಿಮ್, ಆ ಹುಡುಗಿ ಅವರನ್ನ ನೋಡಲಿಲ್ಲ, ಗುರುತಿಸಲಿಲ್ಲ. ಆಲ್ಸೋ ಫೆಲ್ಟ್ ದಟ್ ಆಲ್ ಪೀಪಲ್ ವಿತ್ ಗುಡ್ ಐಸೈಟ್ ಫೇಲ್ಡ್ ಟು ಸಿ ವಾಟ್ ವಾಸ್ ರೈಟ್ ಇನ್ ಫ್ರಂಟ್ ಆಫ್ ಹರ್. ಸೊ ಇಲ್ಲಿರುವಂತ ಎಲ್ಲಾ ಜನರು ಕೂಡ, ಕಣ್ಣಿದ್ದವರು ಕೂಡ, ಕಣ್ಣಿನ ದೃಷ್ಟಿ ಇದ್ದವರು ಕೂಡ ಗುರುತು ಹಿಡಿಯಕ್ಕಾಗ್ಲಿಲ್ಲ ಅವಳು ಇದ್ರಿಗೆ ಏನಿದೆ ಅಂತ ಲೇಖಕರಂತಾರೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಇಂಟೆನ್ಷನ್ ಡಿಡ್ ದ ನ್ಯಾರೇಟರ್ ರಿಮಾರ್ಕ್ ದ ಗರ್ಲ್ ಹ್ಯಾಡ್ ಇಂಟ್ರೆಸ್ಟಿಂಗ್ ಫೇಸ್. ಯಾಕೆ ಲೇಖಕರು ಅವಳಿಗೆ ಇಂಟ್ರೆಸ್ಟಿಂಗ್ ಫೇಸ್ ಇದೆ ಅಂತ ರಿಮಾರ್ಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ದ ನ್ಯಾರೇಟರ್ ಡಿಡ್ ನಾಟ್ ವಾಂಟೆಡ್ ಟು ರಿವೀಲ್ ಹಿಸ್ ಬ್ಲೈಂಡ್ನೆಸ್. ಲೇಖಕರಿಗೆ ಮನಸ್ಸಿಲ್ಲ, ತಮ್ಮ ಕುರುಡುತನ ಅವಳಿಗೆ ಗೊತ್ತಾಗಲಿ ಅನ್ನೋದು ಅವ್ರಿಗೆ ಮನಸ್ಸಿಲ್ಲ. ಸೊ ಟು ಇಂಪ್ರೆಸ್ ದ ಗರ್ಲ್, ಆ ಹುಡುಗಿಯನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ, ಲೆಟ್ ಹರ್ ಥಿಂಕ್ ಹಿ ವಾಸ್ ನಾಟ್ ಬ್ಲೈಂಡ್, ಅವಳು ಥಿಂಕ್ ಮಾಡ್ಲಿ ನಾನು ಕುರುಡ ಇಲ್ಲ ಅಂತ ಹೇಳಿ. ಸೊ ಹಿ ರಿಮಾರ್ಕ್ ಶಿ ಹ್ಯಾಡ್ ಎನ್ ಇಂಟ್ರೆಸ್ಟಿಂಗ್ ಫೇಸ್. ಸೊ ಆದ್ರಿಂದ ಅವರು ಅಂತಾರೆ ನಿನ್ಗೆ ಇಂಟ್ರೆಸ್ಟಿಂಗ್ ಫೇಸ್ ಇದೆ ಅಂತ. ಸೊ ತಮ್ಮ ಕುರುಡುತನವನ್ನ ಮುಚ್ಚಿಡಲು, ತಮ್ಮ ಕುರುಡುತನದ ಬಗ್ಗೆ ಅವಳಿಗೆ ಗೊತ್ತಾಗಬಾರ್ದು ಅಂತ ಹೇಳಿ, ಮತ್ತು ತಮ್ಮ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಬರಲಿ ಅಂತ ಹೇಳಿ, ಇಂಪ್ರೆಸ್ ಆಗ್ಲಿ ಅಂತ ಹೇಳಿ ಈ ಮಾತನ್ನ ಹೇಳ್ತಾಳೆ. ವಾಟ್ ಡಸ್ ನ್ಯಾರೇಟರ್ ಲೈಕ್ ಮೋಸ್ಟ್ ಅಬೌಟ್ ದ ಫೆಲೋ ಟ್ರಾವೆಲರ್ ಇನ್ ಟ್ರಾವೆಲಿಂಗ್. ಸೊ ಲೇಖಕರು ಟ್ರಾವೆಲಿಂಗ್ ಮಾಡ್ತಿರುವಂತ ತನ್ನ ಜೊತೆಗಾರ ಸಹಚರಿ ಅವಳೇನಿದಾಳಲ್ಲ ಬ್ಲೈಂಡ್ ಗರ್ಲ್, ಅವಳ ಬಗ್ಗೆ ಅವರು ಏನಂತ ಅನ್ಕೊಂತಾರೆ. ಕ್ಯಾಂಪೇನಿಯನ್ ಹೂ ಗಾಟ್ ಇನ್ ಟು ಕಂಪಾರ್ಟ್ಮೆಂಟ್ ಆರ್ ಡಿಸ್ಕ್ರೈಬ್ ದ ಅಬ್ಸರ್ವೇಷನ್ ಆಫ್ ದ ನ್ಯಾರೇಟರ್. ಈ ರೀತಿಯಾದ್ರೂ ಪ್ರಶ್ನೆ ಕೇಳ್ಬೋದು, ಆರ್ ಅಂತ ಹಾಕಿದ್ದೀನಿ ಇಲ್ಲಿ. ಸೊ ಇದು ಎರಡನೇ ರೀತಿ ಪ್ರಶ್ನೆ. ಯಾವ್ದಾದ್ರೂ ಇದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಆನ್ಸರ್ ಏನಂದ್ರೆ ಇದಕ್ಕೆ, ದ ನ್ಯಾರೇಟರ್ ಲೈಕ್ ದ ಸೌಂಡ್ ಆಫ್ ದ ಹರ್ ವಾಯ್ಸ್. ಮೊದಲಿಗೆ ಇದನ್ನ ಆನ್ಸರ್ನ 3 ಭಾಗ ಮಾಡ್ಕೊಳ್ಳಿ. ಮೊದಲು ಲೇಖಕರೊಂದಿಗೆ ಅವಳು ಮೊದಲು ಹತ್ತಿದಾಗ ಅವ್ರಿಗೆ ಲೇಖಕರಿಗೆ ಅವಳಲ್ಲಿ ಏನ್ ಇಷ್ಟ ಆಗುತ್ತೆ. ಎರಡನೇದ್ದು ಅವಳೊಂದಿಗೆ ಮಾತನಾಡುವಾಗ ಅವಳಲ್ಲಿ ಏನ್ ಇಷ್ಟ ಆಗುತ್ತೆ. ಮೂರನೇದ್ದು ಅವಳು ಇಳಿದು ಹೋಗುವಾಗ ಅವಳಲ್ಲಿ ಏನನ್ನ ಇಷ್ಟಪಡ್ತಾರೆ. ಇವು ಮೂರನ್ನ ಬರಿಬೇಕಾಗುತ್ತೆ. ದ ನ್ಯಾರೇಟರ್ ಲೈಕ್ ದ ಸೌಂಡ್ ಆಫ್ ಹರ್ ವಾಯ್ಸ್. ಲೇಖಕರಿಗೆ ಅವಳ ಧ್ವನಿ ಅಂದ್ರೆ ಇಷ್ಟ ಆಗುತ್ತೆ. ಅಂಡ್ ಇವನ್ ದ ಸೌಂಡ್ ಆಫ್ ಸ್ಲಿಪ್ಪರ್, ಅವಳ ಕಾಲಿನಲ್ಲಿ ಹಾಕೊಂಡಿರುವಂತ ಸ್ಲಿಪ್ಪರ್ ಸೌಂಡು, ಅವಳ ಧ್ವನಿಯ ಸೌಂಡು ಎರಡು ಇಷ್ಟ ಆಗುತ್ತೆ. ಇದು ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ಹತ್ತುವಾಗ. He says that she had an interesting face. He wondered that if she wore her hair bun or plaited or hung loose over shoulders or if it was cut short. ಸೊ ಲೇಖಕರು ಅವಳನ್ನ ಇಂಪ್ರೆಸ್ ಮಾಡಲು ಇಂಟ್ರೆಸ್ಟಿಂಗ್ ಫೇಸ್ ಅಂತ, ಪ್ರೆಟ್ಟಿ ಫೇಸ್ ಅಂತ ಕರೀತಾರೆ. ಸೊ ಇದು ಎರಡನೇದ್ದು, ಅವಳ ಫೇಸ್ ಅವ್ರಿಗೆ ಇಷ್ಟ ಆಗುತ್ತೆ. ಮೂರನೇದ್ದು ಲಾಸ್ಟ್ನೇ ಎಂಡಿಗೆ ಏನ್ ಮಾಡ್ತಾರೆ, ಅವಳ ಕೂದಲ ಬಗ್ಗೆ ಚಿಂತೆಯನ್ನು ಮಾಡ್ತಾರೆ ಅವರು. ಸೊ ಶಿ ಓರ್ ಹರ್ ಹೇರ್ ಬನ್, ಅವಳು ತನ್ನ ಕೂದಲುಗಳನ್ನ ಕಟ್ಟಿಕೊಂಡಿದ್ದಾಳ ಅಥವಾ ಓಪನ್ ಆಗಿಟ್ಟಿದ್ದಾಳ. ಆ ಓಪನ್ ಆಗಿರೋ ಕೂದಲು ಅವಳ ಶೋಲ್ಡರ್ಸ್ ಭುಜಗಳ ಮೇಲೆ ಬಿದ್ದಿದೆಯಾ ಅಥವಾ ಅವಳ ಕೂದಲುಗಳು ಶಾರ್ಟ್ ಆಗಿದೆಯಾ, ಇದು ಲೇಖಕರಲ್ಲಿ ಮೂಡುವಂತ ಪ್ರಶ್ನೆ. ಸೊ 3 ರೀತಿ ಲೇಖಕರಿಗೆ ಅವಳಲ್ಲಿ ಇಂಟ್ರೆಸ್ಟ್ ಉಂಟಾಗುತ್ತೆ.
ಮೊದಲನೇದ್ದು ಅವಳ ಧ್ವನಿ, ಅವಳ ಹಾಕಿಕೊಂಡಿರುವಂತ ಚಪ್ಪಲಿನ ಸೌಂಡು. ಸೊ ಇವುಗಳನ್ನ ಇಷ್ಟಪಡ್ತಾರೆ. ಎರಡನೇದ್ದು ಅವಳ ಮುಖವನ್ನ ಇಂಟ್ರೆಸ್ಟಿಂಗ್ ಫೇಸ್, ಪ್ರೆಟಿ ಫೇಸ್ ಅಂತ ಹೊಗಳ್ತಾರೆ. ಮೂರನೇದ್ದು ಇಳಿಯುವಾಗ ಅವಳ ಕೂದಲಿನ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅವಳ ಕೂದಲು ಕಟ್ಟಿರಬಹುದಾ ಅಥವಾ ಬಿಚ್ಚಿರಬಹುದಾ, ಅಥವಾ ಅವಳ ಕೂದಲುಗಳು ಅವಳ ಭುಜದ ಮೇಲೆ ಬಿದ್ದಿರಬಹುದಾ, ಅಥವಾ ಅವು ಶಾರ್ಟ್ ಆಗಿರುವಂತ ಕಟ್ ಹೇರ್ಗಳಾಗಿರ್ಬೋದಾ ಅಂತ ಅವರು ಯೋಚನೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಾಟ್ ಆರ್ ದ ರಿಯಾಕ್ಷನ್ ಆಫ್ ನ್ಯಾರೇಟರ್ ಆಸ್ ದ ಗರ್ಲ್ ಪ್ರಿಪೇರ್ಡ್ ಟು ಅಲೈಟ್ ಫ್ರಮ್ ಟ್ರೈನ್? ಸೊ ಟ್ರೈನ್ ಇಂದ ಆ ಹುಡುಗಿ ಇಳಿಯೋಕೆ ಪ್ರಿಪರೇಷನ್ ಮಾಡ ನಂತರ ಲೇಖಕರಿಗೆ ಏನ್ ಅನ್ಸುತ್ತೆ? ದ ನ್ಯಾರೇಟರ್ ಫೆಲ್ಟ್ ಬ್ಯಾಡ್, ಲೇಖಕರಿಗೆ ಬೇಜಾರ್ ಅನ್ಸುತ್ತೆ. ಹಿ ವಾಸ್ ರೆಡಿ ಟು ಸಿಟ್ ಇನ್ ದ ಟ್ರೈನ್ ಎನಿ ಲೆಂತ್ ಆಫ್ ದ ಟೈಮ್. ಸೊ ಲೇಖಕರು ಅವಳ ಧ್ವನಿಯನ್ನ ಕೇಳಲು ಎಷ್ಟು ಸಮಯವಾದ್ರೂ ಟ್ರೈನ್ ನಲ್ಲಿ ಕೂತ್ಕೊಳ್ಳೋಕೆ ತಯಾರಿದ್ದಾರೆ. ಹಿ ಫೆಲ್ಟ್ ಶಿ ವುಡ್ ಫಾರ್ಗೆಟ್ ಹಿಸ್ ಜರ್ನಿ ಬಟ್ ಹಿ ವೋಂಟ್. ಅವಳು ಮುಂದೆ ಈ ಜರ್ನಿಯನ್ನ ನೆನಪಾರಬಹುದು, ಆದ್ರೆ ನಾನು ಎಂದಿಗೂ ನೆನಪಾರಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ರಿಪೋರ್ಟ್ ಇಂಟೆನ್ಸ್ ಆಫ್ ವೇರ್ ದ ಗರ್ಲ್ ಫ್ರಾಮ್ ಟ್ರೈಡ್ ಟು ಮಿಸ್ಲೀಡ್ ದ ನ್ಯಾರೇಟರ್ ರಿಗಾರ್ಡಿಂಗ್ ಹರ್ ಬ್ಲೈಂಡ್ನೆಸ್. ಸೊ ಅವಳ ಕುರುಡುತನವನ್ನು ಅವಳು ಮುಚ್ಚಿಡಲು ಮಾಡಿದಂತಹ ರಿಪೋರ್ಟ್, ಮಿಸ್ಲೀಡಿಂಗ್ಸ್ ಅಂದ್ರೆ ತಪ್ಪು ಗ್ರಹಿಕೆಗಳನ್ನ ತಿಳಿಸಿ. ಸೊ ಅವಳು ಯಾವ ಪಾಠದೊಳಗೆ ಅವಳು ಕೂಡ ತನ್ನ ಕುರುಡುತನವನ್ನು ಮುಚ್ಚಿಡಲು ಪ್ರಯತ್ನ ಮಾಡ್ತಾಳೆ. ಸೊ ಅದ್ರ ಬಗ್ಗೆ ಹೇಳಿ ಅಂತ ಇದೆ. ಶಿ ಆಸ್ಕ್ಡ್ ವೈ ಡೋಂಟ್ ಯು ಲುಕ್ ಔಟ್ಸೈಡ್ ದ ಟ್ರೈನ್. ಲೇಖಕರನ್ನ ಕೇಳ್ತಾಳೆ, ಯಾಕೆ ನೀವು ಟ್ರೈನ್ ಕಿಟಕಿಯಿಂದ ನೋಡಬಾರ್ದು ಅಂತ. ಹಿ ಸೇಸ್ ದ ಟ್ರೀಸ್ ಮೂವಿಂಗ್ ಅಂಡ್ ವಿ ಸ್ಟ್ಯಾಂಡಿಂಗ್. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ, ನಾನು ನೋಡಿದೆ ಗಿಡಗಳು ನಿಂತಲ್ಲೇ ನಮ್ಮ ಟ್ರೈನು ನಿಂತಲ್ಲೇ ನಿಂತಿದೆ ಅನಿಸ್ತಾ ಇದೆ. ಸೊ ಗಿಡಗಳೇ ತಾವಾಗೆ ಮುಂದೆ ಹೋಗ್ತಾ ಇದೆ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವಳು, ಹೌದು ಇದು ಯಾವಾಗ್ಲೂ ಆಗುತ್ತೆ ಅಂತ ಅವಳು ಹೇಳ್ತಾಳೆ. ಸೊ ಇದು ಯಾವಾಗ್ಲೂ ಆಗುತ್ತಲೆ ಅನ್ನೋ ಮಾತಿನ ಅರ್ಥ, ಅವಳು ಕಣ್ಣುಗಳಿದೆ, ಅವಳು ನೋಡಿದಾಳೆ ಅನ್ನೋ ರೀತಿ ಮಾಡ್ತಾಳೆ. ಮತ್ತು ಯಾಕೆ ನೀನು ಹೊರಗಡೆ ವಿಂಡೋದಲ್ಲಿ ನೋಡೋದಿಲ್ಲ ಅನ್ನೋದು ಹೇಳ್ತಾಳಲ್ಲ, ಇದರಿಂದಾಗಿ ಏನ್ ಅನ್ಸುತ್ತೆ ಅಂದ್ರೆ ಅವಳು ಬ್ಲೈಂಡ್ನೆಸ್ ನ ಮಿಸ್ ಲೀಡ್ ಮಾಡ್ತಾ ಇದ್ದಾಳೆ, ತನ್ನ ಕುರುಡುತನವನ್ನ ಮುಚ್ಚಿಡ್ತಿದ್ದಾಳೆ ಅನ್ಸುತ್ತೆ. ಇಲ್ಲಿ ಮಠ ಏನಂದ್ರೆ ಇವು ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ದ ಐಸ್ ಆರ್ ನಾಟ್ ಹಿಯರ್ ಇನ್ನಿಂದ ಡಿಕೊಲೊನೈಸಿಂಗ್ ದ ಮೈಂಡ್ ಅದ್ರ ಬಗ್ಗೆ. ಸೊ ವಾಟ್ ಈಸ್ ಡಿಕೊಲೊನೈಸಿಂಗ್ ಮೀನ್ಸ್? ಡಿಕೊಲೊನೈಸಿಂಗ್ ಅಂದ್ರೆ ಏನು? ಕಂಟ್ರೋಲಿಂಗ್ ಎ ವೀಕ್ ಕಂಟ್ರಿ ಬೈ ಪವರ್ಫುಲ್ ಕಂಟ್ರಿ. ಇಟ್ ಈಸ್ ಕಂಟ್ರೋಲ್ ಓವರ್ ಪೊಲಿಟಿಕಲ್, ಕಲ್ಚರಲ್, ಎಕನಾಮಿಕಲ್ ಫ್ರೀಡಮ್, ಲ್ಯಾಂಗ್ವೇಜ್ ಅಂಡ್ ಎವ್ರಿಥಿಂಗ್. ದುರ್ಬಲವಾಗಿರುವಂತಹ ದೇಶಗಳನ್ನ ಸಬಲವಾಗಿರುವಂತಹ ರಾಷ್ಟ್ರಗಳು ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ಅದನ್ನೇ ಡಿಕೊಲೊನೈಸಿಂಗ್ ಅಂತ ಕರಿತೀವಿ. ಹೇಗೆ ಬ್ರಿಟಿಷರು ನಮ್ಮನ್ನ ಭಾರತವನ್ನ ತಮ್ಮ ಹಿಡಿತದೊಳಗೆ ಇಟ್ಕೊಂಡಿದ್ರಲ್ಲ, ಇದನ್ನೇ ಡಿಕೊಲೊನೈಸಿಂಗ್ ಅಂತ ಕರಿತೀವಿ. ಸೊ ವೀಕ್ ಆಗಿರುವಂತಹ ಕಂಟ್ರಿನ ಬಲಿಷ್ಠವಾಗಿರುವಂತಹ ಸ್ಟ್ರಾಂಗ್ ಕಂಟ್ರಿ ತಮ್ಮ ಕ್ಯಾಪ್ಟಿವ್, ತಮ್ಮ ಹಿಡಿತದೊಳಗೆ ಇಟ್ಕೊಂಡ್ರೆ ಅದನ್ನೇ ನಾವು ಡಿಕೊಲೊನೈಸಿಂಗ್ ಅಂತ ಕರಿತೀವಿ. ಆದ್ರೆ ಹಿಡಿತದೊಳಗೆ ಇಟ್ಕೊಳ್ಳೋದಂದ್ರೆ ಏನು? ಅವರ ರಾಜಕೀಯವನ್ನ, ಪೊಲಿಟಿಕಲ್, ಕಲ್ಚರಲ್ ಸಂಸ್ಕೃತಿಯನ್ನ, ಎಕನಾಮಿಕಲ್ ಹಣವನ್ನ, ಆಸ್ತಿಯನ್ನ, ಸಂಪತ್ತನ್ನ, ಫ್ರೀಡಮ್ ಸ್ವಾತಂತ್ರ್ಯವನ್ನ, ಲ್ಯಾಂಗ್ವೇಜ್ ಭಾಷೆಯನ್ನ ಮತ್ತು ಪ್ರತಿಯೊಂದನ್ನ ಅಂಡ್ ಎವ್ರಿಥಿಂಗ್ ಅವರು ನಿಯಂತ್ರಿಸ್ತಾರೆ. ಸಬಲರಾಗಿರೋರು ದುರ್ಬಲರ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಡಿಕೊಲೊನೈಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಸ್ ದ ಡಿಕೊಲೊನೈಸಿಂಗ್ ದ ಮೈಂಡ್ ಸೇಸ್ ಅಬೌಟ್? ಈ ಡಿಕೊಲೊನೈಸಿಂಗ್ ಮೈಂಡ್ ಅನ್ನೋ ಲೆಸನ್ ನಮಗೆ ಏನನ್ನ ಹೇಳುತ್ತೆ ಅಂತ ಪ್ರಶ್ನೆ. ಸೊ ಇದು ಎದ್ರ ಬಗ್ಗೆ ಹೇಳುತ್ತಂದ್ರೆ, ದ ನ್ಯಾರೇಟರ್ ಸೇಸ್ ದ್ಯಾಟ್ this asset talk about struggle of local language and implementation of English as official languages by British boxers. ಸೊ ನ್ಯಾರೇಟರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ, ಸೊ ಅವ್ರಿಗೆ ಈ ಡಿಕೊಲೊನೈಸಿಂಗ್ ಅನ್ನೋ ಈ ಲೆಸನ್ ಒಳಗೆ ಅವರು ಎಕ್ಸ್ಪ್ರೆಸ್ ಮಾಡಿರೋದು ಎದ್ರ ಬಗ್ಗೆ ಅಂದ್ರೆ ಲ್ಯಾಂಗ್ವೇಜ್ ಮೇಲೆ ಆದಂತ ಶೋಷಣೆ ಬಗ್ಗೆ. ಸೊ ಲ್ಯಾಂಗ್ವೇಜ್ ಯಾವ ರೀತಿ, ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ಸ್ಥಳೀಯ ಭಾಷೆಗಳು ಯಾವ ರೀತಿ ಸ್ಟ್ರಗಲ್ ಅನುಭವಿಸುತ್ತೆ ಫಾರಿನ್ ಲ್ಯಾಂಗ್ವೇಜ್ ಮುಂದ್ಗಡೆ, ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಬ್ರಿಟಿಷರು ತಮ್ಗೆ ಬೇಕಾಗಿರುವಂತ ಲ್ಯಾಂಗ್ವೇಜ್ ನ ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ಅದನ್ನು ಬೆಳೆಸೋಕೆ ಪ್ರಯತ್ನ ಮಾಡಿ, ಸೊ ತಮ್ಮ ಮಾತೃಭಾಷೆಯನ್ನು ಜನರು ಮಾತನಾಡದಂತೆ, ಕೇಳದಂತೆ, ಅದ್ರ ಬಗ್ಗೆ ಚರ್ಚೆ ಮಾಡದಂತೆ ಮಾಡಿದ್ರು. ಸೊ ಅದ್ರ ಬಗ್ಗೆ ಈ ಎಸ್ಸೆ ಇದೆ. ವಾಟ್ ಡಸ್ ಗುಗಿ ಸೇ ಅಬೌಟ್ ಹಿಸ್ ಫ್ಯಾಮಿಲಿ? ಸೊ ಗುಗಿವಾ ತಿಯಾಂಗೋ ಲೇಖಕರು ಏನಿದ್ದಾರೆ ಅವರು ತಮ್ಮ ಫ್ಯಾಮಿಲಿ ಪರಿಚಯವನ್ನ ಲೆಸನ್ ನಲ್ಲಿ ಮಾಡಿದ್ದಾರೆ, ಆದ್ರಿಂದ ಈ ಪ್ರಶ್ನೆ ಬರಬಹುದು. ಸೊ ಲೆಸನ್ ನಲ್ಲಿ ಏನಿದೆ, ಗುಗಿವಾ ತಿಯಾಂಗೋ ಏನ್ ಲೇಖಕರಿದ್ದಾರಲ್ಲ, ಇವರಿಗೆ ಒಬ್ಬ ತಂದೆ, ಅವ್ರಿಗೆ 4 ವೈಫ್ ಹೆಂಡತಿಯರು, 28 ಚಿಲ್ಡ್ರನ್ಸ್ ಮಕ್ಕಳಿದ್ರಂತೆ. ವೈ ಗುಗಿ ವಾ ತಿಯಾಂಗೋ ಚೂಸಸ್ ಟು ರೈಟ್ ಇನ್ ಗಿಕುಯು ಲ್ಯಾಂಗ್ವೇಜ್? ಸೊ ಲೇಖಕರ ಭಾಷೆ ಗಿಕುಯು ಭಾಷೆ. ಸೊ ಅದರಲ್ಲೇನೆ ಅವರು ತಮ್ಮ ಪ್ರಬಂಧಗಳನ್ನ, ಕಥೆಗಳನ್ನ, ಕೃತಿಗಳನ್ನ, ಕಾದಂಬರಿಗಳನ್ನ ಬರೆಯಕ್ಕೆ ಪ್ರಾರಂಭಿಸಲು ಕಾರಣವೇನು ಅಂತ ಪ್ರಶ್ನೆ. ದ ಆಥರ್ ಚೂಸಸ್ ಟು ರೈಟ್ ಇನ್ ಗಿಕುಯು ಲ್ಯಾಂಗ್ವೇಜ್ ಆಟ್ ಇಟ್ ವಾಸ್ ದ ಮದರ್ ಟಂಗ್. ಯಾಕಂದ್ರೆ ಅದು ಅವ್ರ ಮಾತೃಭಾಷೆ ಆಗಿರೋದ್ರಿಂದ ಅವರು ತಮ್ಮ ಭಾಷೆನೇ ಅವ್ರು ಆಯ್ಕೆ ಮಾಡ್ಕೊತಾರೆ ಬರೆಯೋದಕ್ಕೆ. ಸೊ ಅವ್ರು ಬರೆದಿರುವಂತ ಎಲ್ಲಾ ಲೆಸನ್ಸ್ ಗಿಕುಯು ಭಾಷೆಲಿದೆ. ನಮ್ಗೆ ಕೊಟ್ಟಿರೋದು ಟ್ರಾನ್ಸ್ಲೇಟೆಡ್, ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿರೋದು. ಡಿಸ್ಕ್ರೈಬ್ ಹೌ ಎನಿಮಲ್ ಸ್ಟೋರೀಸ್ ಇನ್ಫ್ಲೂಯೆನ್ಸ್ಡ್ ಅಂಡ್ ಇನ್ಸ್ಪೈರ್ಡ್ ದ ಚಿಲ್ಡ್ರನ್. ಸೊ ಮಕ್ಕಳಿಗೆ ಎನಿಮಲ್ಸ್ ಮೇಲೆ, ಪ್ರಾಣಿಗಳ ಮೇಲೆ ಕತೆ ಹೇಳ್ತಿದ್ರಲ್ಲ, ಅದು ಎಷ್ಟು ರೀತಿ ಪರಿಣಾಮ ಉಂಟು ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೇಗೆ ಅದನ್ನ ಸ್ಫೂರ್ತಿಗೊಳಿಸಿತ್ತು ಅವ್ರನ್ನ. ಸೊ ಅವರನ್ನ ಯಾವ ರೀತಿ ಅವರು
ಪ್ರೇರೇಪಣೆಗೊಳಿಸಿತ್ತು ಅಂತ ಬರಿಬೇಕಾಗುತ್ತೆ. ದ ಸ್ಟೋರೀಸ್ ಮೇನ್ಲಿ ಆನ್ ಎನಿಮಲ್ಸ್ ಕ್ಯಾರೆಕ್ಟರ್. ಸೊ ಇವರು ಏನು ಗಿಕುಯು ಭಾಷೆಯಲ್ಲಿ ಕಥೆಗಳನ್ನ ಹೇಳ್ತಿದ್ರಲ್ಲ, ಪ್ರತಿಯೊಂದು ಕಥೆಯು ಹೆಚ್ಚಾನೆಚ್ಚು ಪ್ರಾಣಿಗಳ ಮೇಲೇನೆ ಅವಲಂಬನೆ ಇತ್ತು. ಪ್ರಾಣಿಗಳೇ ಅಲ್ಲಿ ಮುಖ್ಯ ಪಾತ್ರಗಳಾಗಿರ್ತಿತ್ತು. ಬೀಯಿಂಗ್ ಸ್ಮಾಲ್ ಅಂಡ್ ವೀಕ್ ಬಟ್ ಫುಲ್ ಆಫ್ ಇನೋವೇಟಿವ್. ಅದರಲ್ಲಿ ಪ್ರಾಣಿಗಳಲ್ಲಿ ಹೀರೋ ಏನಾಗಿರ್ತಿತ್ತಲ್ಲ, ಅದು ಅತ್ಯಂತ ಸಣ್ಣದಿರುತ್ತೆ ಮತ್ತು ಅದು ವೀಕ್ ಆಗಿರುತ್ತೆ. ಅಂಡ್ ಕನ್ನಿಂಗ್ ದೇರ್ ಹೀರೋ ದ brutes of they identified with him because he struggled against the brutal hyena, lion, leopard, etc. So their victories, his victories, their victory. ಸೊ ಮೊಲ ಅನ್ನೋ ಸಣ್ಣ ಪ್ರಾಣಿ ಎಲ್ಲ ಸಿಂಹ, ಹೈನಾ ಮತ್ತು ಚಿರತೆಗಳಂತ ದೊಡ್ಡ ದೊಡ್ಡ ಪ್ರಾಣಿಗಳೊಂದಿಗೆ ಹೋರಾಟ ಮಾಡಿ ವಿಜಯವನ್ನ ಸಾಧಿಸುತ್ತೆ. ಅದನ್ನು ಕೇಳಿದಾಗೆಲ್ಲ ಮಕ್ಕಳ ಮನಸ್ಸಿನಲ್ಲಿ ಏನ್ ಮೂಡುತ್ತೆ ಅಂದ್ರೆ, ಸೊ ಅದರ ವಿಕ್ಟರಿ, ಅದಕ್ಕೆ ಆಗಿರುವಂತ ಜಯ ಇವರಿಗೆ ಸಿಕ್ಕಂತ ಜಯ ಅನ್ಸುತ್ತೆ ಮನಸ್ಸಿಗೆ. ರೈಟ್ ಅಬೌಟ್ ದ ಪವರ್ ಅಂಡ್ ದ ರೋಲ್ ಆಫ್ ದ ಲ್ಯಾಂಗ್ವೇಜ್. ಸೊ ಭಾಷೆಗಿರುವಂತ ಶಕ್ತಿ, ಭಾಷೆಗಿರುವಂತ ರೋಲ್, ಅದನ್ನ ಬರೀರಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇನ್ ದ ಸ್ಟೋರಿ ಟೆಲ್ಲಿಂಗ್ ಸೆಷನ್ಸ್, ಸ್ಟೋರೀಸ್ ವರ್ ಟೋಲ್ಡ್ ಇನ್ ದ ಮದರ್ ಟಂಗ್ ಗಿಕುಯಿ ಲ್ಯಾಂಗ್ವೇಜ್ ಬಿಕಾಸ್ ಚಿಲ್ಡ್ರನ್ಸ್ ವರ್ ದ ಲಿಸ್ನರ್ಸ್ ಇನ್ ದ ಸಚ್ ಸೆಷನ್ಸ್. ಸೊ ಲೇಖಕರು ಮತ್ತು ಲೇಖಕರ ಫ್ಯಾಮಿಲಿ ಅವ್ರಿಗೆ ಮನೋರಂಜನೆ ಇದ್ದಿದ್ದೆ, ಎಂಜಾಯ್ಮೆಂಟ್ ಇದ್ದಿದ್ದೆ ಕತೆಗಳನ್ನ ಕೇಳೋದ್ರ ಮೂಲಕ. ಸೊ ಕತೆಗಳನ್ನ ಕೇಳುವಾಗ ಗಿಕುಯು ಭಾಷೆಯನ್ನು ಅವ್ರು ಹೆಚ್ಚಾನೆಚ್ಚು ಬಳಸ್ತಿದ್ರಂತೆ. ಸೊ ಗಿಕುಯು ಭಾಷೆಯನ್ನು ಯಾಕೆ ಹೆಚ್ಚಾನೆಚ್ಚು ಬಳಸ್ತಿದ್ರಂದ್ರೆ, ಅಲ್ಲಿ ಕೇಳುಗರೆಲ್ಲ ಮಕ್ಕಳೇ ಆಗಿರ್ತಿತ್ತಂತೆ. ಸೊ ಆಲ್ರೆಡಿ ನಾವು ಸ್ಟಾರ್ಟಿಂಗ್ ನಲ್ಲಿ ಅವ್ರ ಫ್ಯಾಮಿಲಿ ಒಳಗೆ ನೋಡಿದೀವಿ. ಸೊ ಲೇಖಕರ ತಂದೆ ಒಬ್ರು, ಸೊ ಅವ್ರಿಗೆ 4 ಮಂದಿ ಹೆಂಡತಿಯರು, ಸೊ ಅವ್ರಿಗೆ 28 ಮಕ್ಕಳು ಇರೋದ್ರಿಂದಾಗಿ, ಸೊ ಇಲ್ಲಿ ಮಕ್ಕಳೇ ಹೆಚ್ಚು ಆಡಿಯನ್ಸ್ ಆಗಿರೋದ್ರಿಂದಾಗಿ ಗಿಕುಯು ಭಾಷೆಯಲ್ಲಿ ಲ್ಯಾಂಗ್ವೇಜ್ ನ ಬಳಸಿ, ಇಲ್ಲ ಮುಖ್ಯ ಲ್ಯಾಂಗ್ವೇಜ್ ನ ಗಿಕುಯು ಬಳಸ್ತಾರೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಅರ್ಥವಾಗಿರೋ ಭಾಷೆ ಅವ್ರಿಗೆ ತಿಳಿಲಿ ಅಂತ ಹೇಳಿ ಗಿಕುಯು ಭಾಷೆಯನ್ನ ಮುಖ್ಯವಾಗಿ ಮಾಡಿರ್ತಾರೆ. ಸೊ ಇದಿಷ್ಟು ನಿಮ್ಮ ಲೆಸನ್ಸ್ ನಲ್ಲಿ ಬರುವಂತ ಪ್ರಶ್ನೆಗಳು. ಸೊ ನೀವು ಆನ್ಸರ್ಸ್ ನ ಈ ರೆಫರೆನ್ಸ್ ಟು ಕಂಟೆಸ್ಟ್ ಆಯ್ತು, ಗ್ರಾಮರ್ ಆಯ್ತು, ಕ್ವಶನ್ ಆನ್ಸರ್ಸ್ ಆಯ್ತು, ಇವನ್ನೆಲ್ಲ ನೀವು ಗೈಡ್ ನೋಡಿ ಪ್ರಿಪರೇಷನ್ ಮಾಡಿ ಬರೋದ್ರಿಂದ ನಿಮಗೆ ಹಾಫ್ ಮಾರ್ಕ್ಸ್ ಕೂಡ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ PhD ಲೆವೆಲ್ ಇರುವಂತ ಗ್ರಾಜುಯೇಟೆಡ್ ಟೀಚರ್ಸ್ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ನಿಮ್ಗೆ ಪೂರ್ತಿ ಅಂಕಗಳು ಬೇಕಂದ್ರೆ ನೀವು ಕೀ ಆನ್ಸರ್ಸ್ ನ ಬಳಸಿ ಆನ್ಸರ್ಸ್ ಬರೆಯೋದನ್ನ ಉತ್ತಮ. ಸೊ ಕೀ ಆನ್ಸರ್ಸ್ ನಿಮಗೆ ನೋಟ್ಸ್ ಬೇಕಂದ್ರೆ ನಮ್ಮನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಸೊ ಇನ್ನೊಂದು ಪ್ರಶ್ನೆ ಇತ್ತು, ಸಾರಿ. ಸ್ಟೇಟ್ 2 ಪನಿಷ್ಮೆಂಟ್ ಗಿವನ್ ಫಾರ್ ಟಾಕಿಂಗ್ ಇನ್ ಲೋಕಲ್ ಲ್ಯಾಂಗ್ವೇಜ್. ಸೊ ಇದು ಲಾಸ್ಟ್ ವರ್ಷ ಕೇಳಿರುವಂತ ಪ್ರಶ್ನೆ. ಸೊ ಈ ಪ್ರಶ್ನೆ ಏನಿದೆ ಅಂದ್ರೆ, 2 ಪನಿಷ್ಮೆಂಟ್ ತಿಳಿಸಿ ಅಂತ ಹೇಳಿದ್ದಾರೆ. ಗಿಕುಯು ಭಾಷೆಯಲ್ಲಿ ಕೊಡ್ತಿದ್ದಂತ ಪನಿಷ್ಮೆಂಟ್ ನ 3 to 5 ಸ್ಟ್ರೋಕ್ಸ್ ಆಫ್ ಕೇನ್, ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ಬಳಸೋದ್ ಬಿಟ್ಟು ತಮ್ಮ ಸ್ವಂತ ಲೋಕಲ್ ಲ್ಯಾಂಗ್ವೇಜ್, ಸ್ಥಳೀಯ ಭಾಷೆ ಗಿಕುಯು ಭಾಷೆಯನ್ನ ಬಳಸಿದ್ರೆ ಯಾವ ಪನಿಷ್ಮೆಂಟ್ ನ ಕೊಡ್ತಿದ್ರು ಅನ್ನೋದು ಪ್ರಶ್ನೆ. 3 to 5 ಸ್ಟ್ರೋಕ್ಸ್ ಆಫ್ ಕೇನ್ ಆನ್ ಬೇರ್ ಬುಟಾಕ್ಸ್. ಸೊ ಅಂದ್ರೆ 3 ಅಥವಾ 5 ಹೊಡೆತಗಳನ್ನ ಹೊಡಿತಿದ್ರಂತೆ. ಕೇನ್ ಅಂದ್ರೆ ಇಲ್ಲಿ ಬೆತ್ತದ ಬಡಿಗೆ. ಸೊ ಬೆತ್ತದ ಬಡಿಗೆ ಚಾಟಿ ಏಟುಗಳನ್ನ ತಿನ್ಬೇಕಾಗಿತ್ತಂತೆ. ಕ್ಯಾರಿ ಎ ಮೆಟಲ್ ಪ್ಲೇಟ್ ಅರೌಂಡ್ ದ ನೆಕ್ ವಿತ್ ಇನ್ಸ್ಕ್ರಿಪ್ಷನ್ ಸಚ್ ಆಸ್ ಐ ಆಮ್ ಸ್ಟುಪಿಡ್, ಐ ಆಮ್ ಡಾಂಕಿ. ಸೊ ಮೆಟಲ್ ಪ್ಲೇಟ್ ನ ಕೊರಳಲ್ಲಿ ತೂಗು ಹಾಕೋಬೇಕಾಗಿತ್ತಂತೆ. ಅದ್ರ ಮೇಲೆ ನಾನೊಬ್ಬ ಮೂರ್ಖ, ನಾನೊಬ್ಬ ಕತ್ತೆ ಅಂತ ಬರೆದಿರ್ತಿತ್ತಂತೆ. ಯಾವಾಗ ಇದು ಅವ್ರೇನಾದ್ರೂ ಗಿಕುಯು ಭಾಷೆಯನ್ನ ಬಳಸಿದ್ರೆ, ತಮ್ಮ ಸ್ಥಳೀಯ ಭಾಷೆಗಳನ್ನ ಬಳಸಿದ್ರೆ, ಇಂಗ್ಲಿಷ್ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತನಾಡಿದ್ರೆ ಈ ರೀತಿ ಶಿಕ್ಷೆಗಳನ್ನ ಅಲ್ಲಿ ಕೊಡ್ತಿದ್ರಂತೆ. ಸೊ ಇದಿಷ್ಟು ನಿಮ್ಮ 2 ಅಂಕದ ಎಲ್ಲಾ ಲೆಸನ್ ನ ಕ್ವಶನ್ ಆನ್ಸರ್ಸ್. ಸೊ ವಾಟ್ ವಾಸ್ ದ ಇಂಗ್ಲಿಷ್ ಎಜುಕೇಶನ್ ಇನ್ ಕೊಲೊನೈಸ್ಡ್ ಕಂಟ್ರೀಸ್ ಡನ್ ಟು ಲೋಕಲ್ ಪಾಪ್ಯುಲೇಷನ್ಸ್. ಸೊ ಲೋಕಲ್ ಪಾಪ್ಯುಲೇಷನ್ ಮೇಲೆ ಇಂಗ್ಲಿಷ್ ಎಜುಕೇಶನ್ ಯಾವ ರೀತಿ ಪರಿಣಾಮವನ್ನ ಬೀರ್ತು. Local people were not allowed to learn their own language. They had to follow what was told to them by their English bosses. ಸೊ ಲೋಕಲ್ ಅಲ್ಲಿರೋ ಜನರಿಗೆ ತಮ್ಮ ಸ್ಥಳೀಯ ಭಾಷೆನೇ ಕಲಿಯೋದಕ್ಕೆ ಅವಕಾಶವಿರಲಿಲ್ಲ. ಸೊ ಅವ್ರು ಏನ್ ಮಾಡ್ಬೇಕಾಗಿತ್ತಂದ್ರೆ, ಲೋಕಲ್ ಲ್ಯಾಂಗ್ವೇಜ್ ನ ಕಲಿಯೋದ್ ಬಿಟ್ಟು ಇಂಗ್ಲಿಷ್ ಬಾಸ್ಗಳು ಏನ್ ಹೇಳ್ತಾರೆ ಆ ಭಾಷೆನೇ ಕಲಿಬೇಕಾಗಿತ್ತು. ವಾಟ್ ಈಸ್ ಕಾನ್ಸ್ಟಂಟ್ ಥೀಮ್ ಇನ್ ಗಿಕುಯು ಸ್ಟೋರೀಸ್ ವಿತ್ ಹ್ಯೂಮನ್ ಬೀಯಿಂಗ್ಸ್ ಆಸ್ ಮೇನ್ ಕ್ಯಾರೆಕ್ಟರ್. ಸೊ ಈ ಗಿಕುಯು ಭಾಷೆಯಲ್ಲಿ ಕಥೆಗಳನ್ನ ಹೇಳುವಾಗ ಮನುಷ್ಯರ ಪಾತ್ರ ಯಾವ ರೀತಿಯಾಗಿರ್ತಿತ್ತು. ಕೊಲೊನೈಸೇಷನ್ ಆಸ್ ದ ಅಲ್ಟಿಮೇಟ್ ಗುಡ್ ಇನ್ ಎ ಕಮ್ಯುನಿಟಿ ವಾಸ್ ಎ ಕಾನ್ಸ್ಟಂಟ್ ಥೀಮ್. ಸೊ ಕಾನ್ಸ್ಟಂಟ್ ಥೀಮ್ ಅಂದ್ರೆ ಅಲ್ಲಿ ಸ್ಥಿರವಾಗಿ ಒಂದೇ ರೀತಿಯಾದಂತ ಸಂದೇಶವನ್ನ ಕೊಡ್ತಿದ್ರು. ಏನು ಮಾರಲ್ ಇರ್ತಿತ್ತಂದ್ರೆ, ಸೊ ಎಲ್ಲರೂ ಒಬ್ಬಕ್ಕೊಬ್ಬರು ಸಹಕಾರ ಮಾಡಿ ಈ ಸಮಾಜದೊಳಗೆ ಬದುಕಬೇಕು ಅನ್ನೋದು ಇರ್ತಿತ್ತು. ಸೊ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ನಿಮಗೆ ನೋಟ್ಸ್ ಬೇಕಾದ್ರೆ ನಮ್ಮನ್ನ ಪರ್ಸನಲ್ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.